ಹಾಯ್ ಹಲೋ ಫ್ರೆಂಡ್ಸ್, ಮಹಿಳಾ ಚಾನಲ್ಗೆ ಸ್ವಾಗತ. ಇಂದಿನ ವಿಷಯ ಗಂಡುಗಲಿ ಕುಮಾರರಾಮನ ಕುರಿತು ಒಂದು ಸಂಕ್ಷಿಪ್ತ ಪರಿಚಯ. ಮಧ್ಯಯುಗದ ಮೊದಲಲ್ಲಿ ದಕ್ಷಿಣವು ಬಹುಭಾಗ ಮೊಹಮ್ಮದೀಯರ ಆಡಳಿತಕ್ಕೊಳಗಾಗಿದ್ದರೂ ಅಲ್ಲಲ್ಲಿ ಹಿಂದೂ ಅರಸರು ತಲೆ ಎತ್ತಿಕೊಂಡೇ ಇದ್ದರು. ಕಿರಿಯವಾದರೂ ಅರಸೊತ್ತಿಗೆಗಳು ಕಿರುಕುಳವಲ್ಲ, ಅರಸರು ವೀರರಾಗಿದ್ದರು. ಆನೆಗೊಂದಿಯಲ್ಲಿ ಅಂಥದ್ದೊಂದು ರಾಜ್ಯವಿತ್ತು. 3 ರಾಯರ ಗಂಡ ಕುಮಾರರಾಮನು ಅದರ ಬೆಳಕು ದೊರೆ. ಕುಮಾರರಾಮನ ಎದೆಗಾರಿಕೆ ಕಲಿತನಗಳು ಬಹಳ ಮೇಲ್ತರಗತಿಯವು. ಇನ್ನೂ 12 ವರ್ಷದ ಪ್ರಾಯ. ಆಗಲೇ ಗೋವೆಯ ತುಂಟ ಕುದುರೆ ಹತ್ತಿ ಪಳಗಿಸಿದ. ಗೋವೆಯ ಆ ತುಂಟ ಕುದುರೆ ನಾಡಿಗೆಲ್ಲ ಹೆಸರಾಗಿತ್ತು. ಅದನ್ನು ಏರುವ ಧೀರರಿಗೆ ಅಪಾರ ಧನ ಬಹುಮಾನವೆಂದು ಅದರ ಯಜಮಾನ ನಿಯಮ ಮಾಡಿದ್ದ. ಇವನ ಏಳಿಗೆಯನ್ನು ನೋಡಿ ಆಂಧ್ರರ ರುದ್ರದೇವ ದಂಡೆತ್ತಿ ಬಂದ. ರಾಮನ ಬಿಲ್ಲಾಳುತನಕ್ಕೆ ಅವನ ದಂಡು ನಿಂತಲ್ಲಿ ನಿಲ್ಲಲಾರದೆ ಓಡಿಹೋಯಿತು. ಕುಮಾರರಾಮನ ಚೆಲುವಿಕೆ ಅವನ ಕಲಿತಕ್ಕೆ ಕುಂದಣ. 3 ಲೋಕವನ್ನೇ ಮರಳು ಹಿಡಿಸುವ ಮೋಹಕ ರೂಪ. ಇವನ ರೂಪಚಿತ್ರವೊಂದು ಹೇಗೋ ಡಿಲ್ಲಿ ಅರಸರ ಮಗಳ ಕೈಯಲ್ಲಿ ಬಿತ್ತು. ಅಸಮಾನ ಶೌರ್ಯ, ಅಪ್ರತಿಮ ರೂಪ. ಆಕೆ ಇವನನ್ನೇ ವರಿಸುವುದಾಗಿ ಹಠ ಹಿಡಿದಳು. ಕುಮಾರರಾಮನ ತಂದೆ ಕಂಪಿಲರಾಯನು ಜೀವಂತ ಇದ್ದ. ಅವನಿಗೆ ಈ ಸಂಬಂಧ ಸರಿಕಾಣಲಿಲ್ಲ. ದಿಲ್ಲಿ ದೊರೆಗೆ ಸಿಟ್ಟು ಬಂತು. ದೊಡ್ಡದೊಂದು ಸೇನೆ ದಕ್ಷಿಣಕ್ಕೆ ಸಾಗಿ ಬಂತು. ಕುಮಾರರಾಮನ ಎದುರು ಕಾಳಗ ಮಾಡಲಾರದೆ ಬಂದ ದಂಡು ಹಿಂತಿರುಗಿತು. ಇವನ ಚೆಲುವಿನ ಸೆಳವಿನ ಕತೆ ಇಲ್ಲಿಗೆ ಕೊನೆಗಾಣಲಿಲ್ಲ. ಇವನ ಮಲತಾಯಿ ರತ್ನಾಜಿ ಆ ಸೆಳವಿಗೆ ಸೋತಳು. ಸಂಧಾನ ನಡೆಯಿತು. ದೊರೆ ಕ್ಷುದ್ರ ಬುದ್ಧಿಯವನಲ್ಲ, ಉದಾತ್ತ ಮನದವನು. ಆಕೆಯ ವಶವಾಗಲಿಲ್ಲ. ನಾರಿ ಮುನಿದರೆ ಮಾರಿಯಲ್ಲವೇ? ಸಲ್ಲದ ದೂರು ಹೇಳಿ ತನ್ನ ಮಾನಭಂಗ ಮಾಡಬಂದನೆಂದು ಕಂಪಿಲರಾಯನಿಗೆ ನಂಬಿಕೆಯಾಗುವಂತೆ ನಟಿಸಿದಳು. ಮುಪ್ಪಿನ ಮೋಹ ಹಿಂದೆ ಮುಂದು ವಿಚಾರಿಸದೆ ಮಗನ ತಲೆ ಹುಯ್ಯಲು ಅಪ್ಪಣೆ ಮಾಡಿದ. ಕುಮಾರರಾಮನ ಕತೆ ಅಲ್ಲಿಗೆ ಮುಗಿಯುವುದು ಯಾರಿಗೂ ಬೇಡಾಗಿತ್ತು. ಮಂತ್ರಿ ಬೈಜಪ್ಪ ದೂರದರ್ಶಿ. ಗೊತ್ತಾಗದಂತೆ ರಾಮನನ್ನು ಅಡಗಿಸಿಟ್ಟ. ಮುಂದೆ ಮತ್ತೊಮ್ಮೆ ಡಿಲ್ಲಿಯ ದಂಡು ಬಂದಾಗ ಕಂಪಿಲರಾಯ ಕಣ್ಣೀರು ಬಿಡಹತ್ತಿದ. ಆಗ ಮಂತ್ರಿ ರಾಮನನ್ನು ತಂದೆಗೊಪ್ಪಿಸಿದ. ಯುದ್ಧದಲ್ಲಿ ಗೆಲುವಾಯಿತು. ಕಿರಿಯ ರಾಣಿ ರತ್ನಾಜಿಗೆ ನಾಚಿಕೆಯ ಸಿಡಿಲು ಬಡಿಯಿತು. ಕತ್ತಿಯಿಂದ ಇರಿದುಕೊಂಡು ಸತ್ತು ಹೋದಳು. ಡಿಲ್ಲೀಶ್ವರನ ಸೇಡು ತೀರಲಿಲ್ಲ. ಮತ್ತೆ ಸೇನೆ ಬಂತು. ಆನೆಗುಂದಿಯ ಮೇಲೆ ಮೊದಲು ಕಾಳಗ ನಡೆದಲ್ಲೇ ಮತ್ತೆ ನಡೆಯಿತು. ಮೋಸದಿಂದ ಹಗೆಗಳು ಕೋಟೆಯೊಳಗೆ ನುಗ್ಗಿದರು. ನಿರುಪಾಯನಾಗಿ ದೊರೆ ಹೆಂಗಸರನ್ನು ಅಗ್ನಿಪ್ರವೇಶ ಮಾಡಿಸಿ ಕಾಳಗದಲ್ಲಿ ಕಾದುತ್ತ ಮಡಿದ. ದಿಲ್ಲೀಶ್ವರನ ಮಗಳಿಗೆ ಈ ಸುದ್ದಿ ತಿಳಿಯಿತು. 2 ಗಳಿಗೆಯೂ ಆ ದೇಹದಲ್ಲಿ ಜೀವ ನಿಲ್ಲಲಿಲ್ಲ. ನೋಡಿದ್ರಲ್ಲ ಫ್ರೆಂಡ್ಸ್, ಇದಾಗಿತ್ತು ನಮ್ಮ ಕುಮಾರರಾಮನ ಒಂದು ಚರಿತೆ ಸಂಕ್ಷಿಪ್ತವಾಗಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಷಯಗಳನ್ನು ತಿಳಿಯೋಣ. ಅಲ್ಲಿವರೆಗೂ ನನ್ನ ಚಾನಲ್ ನೋಡುತ್ತಾ ಇರಿ. ಧನ್ಯವಾದಗಳು.